ಗಡಿ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಸಮಸ್ಯೆಗಳ ಆಗರ. ಪಾವಗಡ ಕೋಟೆ ಗುಡ್ಡದ ಶಾಲೆಗೆ ದಿಢೀರ್ ಡಿಸಿ ವಿಸಿಟ್. ಡಿಸಿ ಭೇಟಿ ವೇಳೆಯೂ ಶಾಲೆಯಲ್ಲಿ ಇರಲಿಲ್ಲ ಶಿಕ್ಷಕರು. ಮಕ್ಕಳ ಭವಿಷ್ಯದ ಜೊತೆ ಆಟವಾಡಿದ್ರೆ ಸರಿಯಿರಲ್ಲ ಎಂದು ಡಿಸಿ ವಾರ್ನಿಂಗ್. ಇಂದು ಪಾವಗಡ ಪಟ್ಟಣಕ್ಕೆ ಭೇಟಿ ನೀಡಿದ್ದ ಡಿಸಿ ಶುಭ ಕಲ್ಯಾಣ್ ಅವರು ಅನಿರೀಕ್ಷಿತವಾಗಿ ಪಾವಗಡ ತಾಲೂಕಿನ ಕೋಟೆಗುಡ್ಡ ಶಾಲೆಗೆ ಮಕ್ಕಳ ಅಭ್ಯಾಸ ಪ್ರಗತಿ ಪರಿಶೀಲಿಸಲು ಭೇಟಿಯನ್ನ ನೀಡಿದ್ರು. ಡಿಸಿ ಭೇಟಿ ವೇಳೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಜೊತೆ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಗೈರಾಗಿದ್ದನ್ನ ಕಂಡು ಡಿಸಿ ಫುಲ್ ಗರಂ ಆದ್ರು. ಇನ್ನು ಪಾವಗಡದ ಕೋಟೆಗುಡ್ಡದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸೇರಿದಂತೆ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರು ಗೈರಾಗಿದ್ರು. ಇನ್ನು ಶಿಕ್ಷಕರು ಗೈರಾಗಿದ್ದನ್ನ ಕಂಡು ಡಿಸಿ ಅವರು ಬಿಇಒ ಮತ್ತು ಎಸಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮಧುಗಿರಿ ಡಿಡಿಪಿಐಗೆ ಸೂಚನೆಯನ್ನ ನೀಡಿದ್ರು. ಇನ್ನು ಮಕ್ಕಳಿಗೆ ಪರೀಕ್ಷೆ ಹತ್ತಿರವಿದ್ದು ಶಿಕ್ಷಕರೇ ಈ ರೀತಿಯಾಗಿ ಬೇಜವಾಬ್ದಾರಿ ತೋರಿದ್ರೆ ಹೇಗೆ ಎಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು. ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಶಾಲೆಗೆ ಭೇಟಿ ನೀಡಿದ ವಿಷಯ ತಿಳಿದು ಸ್ಥಳೀಯರು ಅಲ್ಲಿಗೆ ಬಂದು ಶಾಲೆಯಲ್ಲಿನ ಸಮಸ್ಯೆ ಹಾಗೂ ಶಿಕ್ಷಕರ ಬೇಜವಾಬ್ದಾರಿ ಬಗ್ಗೆ ದೂರನ್ನ ನೀಡಿದ್ರು. ಜನರ ಸಮಸ್ಯೆ ಆಲಿಸಿದ ಡಿಸಿ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಶಾಲೆಗೆ ಭೇಟಿ ನೀಡಿದ ಬಳಿಕ ಡಿಸಿ ಶುಭ ಕಲ್ಯಾಣ್ ಮಾತನಾಡಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಯಾವ ರೀತಿ ಕ್ಲಾಸ್ ನಡೀತಾ ಇದೆ ಅಂತ ಖಾತ್ರಿಪಡಿಸಿಕೊಳ್ಳಲು ಈ ಶಾಲೆಗೆ ಭೇಟಿಯನ್ನ ನೀಡಿದ್ವಿ. ಆದರೆ ಇಲ್ಲಿ ನಾವು ಬಂದಾಗ ಮುಖ್ಯ ಶಿಕ್ಷಕರು ಸೇರಿದಂತೆ ಕೆಲವು ಶಿಕ್ಷಕರು ಗೈರಾಗಿರೋದು ನಿಜಕ್ಕೂ ಬೇಸರ ತಂದಿದೆ. ಮಕ್ಕಳಿಗೆ ಪರೀಕ್ಷೆ ಹತ್ತಿರವಾಗ್ತಾ ಇದ್ದು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರೋದನ್ನ ನಾನು ಸಹಿಸೋದಿಲ್ಲ. ಮಕ್ಕಳಿಗೆ ಈಗ ಶಿಕ್ಷಕರ ಸಾಥ್ ತುಂಬಾ ಮುಖ್ಯ. ಹೀಗಾಗಿ ಗೈರಾಗಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಕೋಟೆಗುಡ್ಡ ಕರ್ನಾಟಕ ಹೈಸ್ಕೂಲ್ ಪಬ್ಲಿಕ್ ಸ್ಕೂಲ್ಗೆ ಬಂದಿದ್ದೀವಿ. ಮೋಸ್ಟ್ಲಿ 10th ಮಕ್ಕಳದು ಯಾವ ರೀತಿಯಲ್ಲಿ ಸ್ಪೆಷಲ್ ಕ್ಲಾಸಸ್ ಆಗ್ತಾ ಇದೆ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಹೇಗಾಯಿತು ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಬಿಕಾಸ್ ನಾವು ತುಮಕೂರಲ್ಲಿ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಫೀಲ್ಡಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕೆ ಇವತ್ತು ನಾವು ಒಂದು ಭೇಟಿ ಕೊಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ HM ಇವತ್ತು ಶಾಲೆಯಲ್ಲಿ ಇಲ್ಲ ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ ಇಬ್ಬರು ಕೂಡ ಆಬ್ಸೆಂಟ್ ಇದ್ದಾರೆ. ಬಟ್ ಮಕ್ಕಳೆಲ್ಲ ಪ್ರೆಸೆಂಟ್ ಇದ್ದಾರೆ. ನಮ್ಮ BO ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಅಂತ. DDPI ಮಧುಗಿರಿ ಕೂಡ ನಾನೇ ಮಾತಾಡಿದ್ದೀನಿ. ಇದರಲ್ಲಿ ಇಶ್ಯೂ ಬಂದು ಮಕ್ಕಳು ಶಾಲೆಗೆ ಬಂದಾಗ ಅವರು ಟೈಮನ್ನು ನಾವು ಯುಟಿಲೈಸ್ ಮಾಡಬೇಕು. ಆ ಟೀಚರ್ಸು ದಯವಿಟ್ಟು ಶಾಲೆಯಲ್ಲಿ ಇದ್ದು ಮಕ್ಕಳಿಗೆ ಏನೇನು ಪಾಠ ಹೇಳ್ಕೊಡ್ಬೇಕು ಮತ್ತು ರಿವಿಷನ್ ಆಗಬೇಕು ಅದು ಆಗಬೇಕು ಅನ್ನೋದು ನನ್ನದು ಸೂಚನೆ. ಅವರೆಲ್ಲರೂ ಕೂಡ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಇದ್ದರು ಅಲ್ಲಿ, ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಕೂಡ ನಡೀತಾ ಇದೆ. ಸೊ ಇಮಿಡಿಯೇಟ್ ಆಗಿ BO ಅವರು ಯಾವ ಶಾಲೆಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಅಷ್ಟು ಒಳ್ಳೆಯ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂದಿಲ್ವೋ ಆ ಶಾಲೆಗಳಿಗೆ ಭೇಟಿ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ, ಅದು ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸರಿ ಮಾಡಿಸಿ ಅಂತ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಇನ್ನು ಈ ವೇಳೆ ಮಧುಗಿರಿ ಎಸ್ಸಿ ಗೊಟ್ಟೂರು ಶಿವಪ್ಪ, ಪಾವಗಡ ತಹಸೀಲ್ದಾರ್ ವೈ ರವಿ, ಇಒ ಮಧುಸೂದನ್, BO ರೇಣುಕಮ್ಮ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.